ಸರ್ ಸರ್ ಕೇರ್ ಮಾರ್ಕೆಟ್ ಅಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಸುಮಾರು 150 ಅಂಗಡಿಗಳನ್ನ ತೆರವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇಂತ ಎಲ್ಲಿ ಪಬ್ಲಿಕ್ ಪ್ಲೇಸ್ ಇದೆ ಅಲ್ಲಿ ಅಂಗಡಿಗಳನ್ನ ನಿರ್ಮಾಣ ಮಾಡಿ ಬಾಡಿಗೆ ಕೊಡೋದು ಅದು ಮಾಫಿಯಾ ತರ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ರೀತಿ ಎಷ್ಟು ಮಾಫಿಯಾ ಮಾಡ್ಕೊಂಡಿದ್ದಾರೆ ಅಂಗಡಿಗಳ, ಯಾಕಂದ್ರೆ ಇದು ಎಷ್ಟು ಮಾಡಿದ್ದಾರೆ ಅಂತ, ಎಷ್ಟು ಮಾಫಿಯಾ ಇದ್ದಾರೆ ಅಂತ ನೀವೇ ಹೇಳ್ಬೇಕು ನನ್ಗೆ. ಮಾಡ್ಲಿಕ್ಕೆ ನೋಡಿ, ಈಗ ಇರೋ ಪರಿಸ್ಥಿತಿಗಳು ಶಿವಾಜಿನಗರ ಘಟ್ಟೆ ಆದ್ಮೇಲೆ ನೋಡಿದ್ರೆ ಇರೋ ಪರಿಸ್ಥಿತಿಗಳು ಇದ್ದೇ ಇದಾವೆ. ಆಯ್ತಾ, ಇದೆಲ್ಲ ಇವತ್ತದ್ದು ನೆನ್ನೆದಲ್ಲ ಮೊನ್ನೆದಲ್ಲ. 16 ವರ್ಷಗಳಿಂದ ಏನೇನೋ ವ್ಯವಸ್ಥೆಗಳು ಇಲ್ಲಿ ನಡ್ಕೊಂಡು ಬಂದಿದ್ದಾವೆ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋರು ಇದ್ದಾರೆ. ಬೆವರು ಸುರಿಸಿ ದುಡಿಯೋರ್ನ ಶೋಷಣೆ ಮಾಡುವಂತ ವ್ಯವಸ್ಥೆಗಳು ಇದ್ದಾವೆ. ಆಯ್ತಾ, ಆ ಶೋಷಣೆಯನ್ನ ಮಾಡ್ತಾ ಮಾಡ್ತಾ ನಾವು ಅಮಾಯಕರು ಅಂತೇಳಿ ಅದನ್ನ ಪ್ರತಿಬಿಂಬಿಸ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇದಾವೆ. ಇವೆಲ್ಲ ಬೆಂಗಳೂರಿನಲ್ಲಿ ಒಂಥರ ಪಾರ್ಟ್ ಅಂಡ್ ಪಾರ್ಸೆಲ್ ಆಗ್ಬಿಟ್ಟಿದೆ. ಆದ್ರೆ ನಾವು ಕಾನೂನು ಪ್ರಕಾರವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗೋದು ಅಷ್ಟೇ ನಮ್ಗೆ ಮಾಡ್ಬೋದು. ಬಿಟ್ರೆ ಈಗ ಈ ತರ ಎಷ್ಟು ಕಡೆ ಇದೆ, ಎಷ್ಟು ವ್ಯವಸ್ಥೆ ಇದೆ ಬೆಂಗಳೂರು ನಿಮ್ಗೆ ಗೊತ್ತು. 18,000 ಕಿಲೋಮೀಟರ್ ರಸ್ತೆಗಳಿದೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಬೆಂಗಳೂರು ಇಲ್ಲಿಂದ ಎಲ್ಲಿವರೆಗೆ ಯಾರಿಗೆ ಊಹೆಗೆ ಸಿಗುವಂತ ಊಹೆ ಮೀರಿ ಬೆಳೆದು ಹೋಗಿದೆ. ಎನಿವೆ, ಈ ಕೇಸ್ ಬಗ್ಗೆ ತಮ್ಗೆ ಹೇಳೋದಾದ್ರೆ ಅವರು ಸುಮಾರು ಅಂಗಡಿಗಳನ್ನ ಅಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಫುಟ್ಪಾತ್ ಮೇಲೆ ಪರ್ಮನೆಂಟ್ ಅಂಗಡಿಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಶೀಟು, ಶಟರು, ಏನಂತೀರ ಶಟರ್ಗೆ ಅಲ್ಲ, ಇದು ರೋಲಿಂಗ್ ಶಟರ್ ಹಾಕೊಂಡು ಎಲೆಕ್ಟ್ರಿಕಲ್ ಕನೆಕ್ಷನ್ ತಗೊಂಡ್ಬಿಟ್ಟು ಪರ್ಮನೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನ ತೆರವು ಮಾಡ್ಬೇಕು ಅಂದಾಗ ಅವರೆಲ್ಲ ಕೋರ್ಟ್ಗೆ ಹೋಗಿ 6 ಜನ ಕೇಸ್ ಹಾಕೊಂಡು, GBA ವಿರುದ್ಧವಾಗಿ, ಕಾರ್ಪೊರೇಷನ್ ವಿರುದ್ಧವಾಗಿ ಕೋರ್ಟ್ ನಲ್ಲಿ ಕೇಸ್ ಹಾಕೊಂಡು, ಕೋರ್ಟ್ ಅಲ್ಲಿ ಆ ವಾದ ವಿವಾದ ನಡೆದಾಗ ಅಲ್ಲಿ ವಾಸ್ತವಾಂಶ ಹೊರಗಡೆ ಬಂದಿದ್ದೇನಂದ್ರೆ ಅವರು ನಮ್ಗೆ ಇಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಅದರ ಆಧಾರದ ಮೇಲೆ ಕೋರ್ಟ್ಗಳು ನೋಡಿದ್ರೆ ಅವ್ರಿಗೆ ಕೊಟ್ಟಿರೋ ಲೈಸೆನ್ಸ್ಗಳು ಅವೆಲ್ಲ ಬೋಗಸ್. ಬೋಗಸ್ ಎಲ್ಲ ಬೋಗಸ್ ದಾಖಲೆಗಳನ್ನ ಸೃಷ್ಟಿ ಮಾಡಿ ಫ್ರಾಡ್ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಕೊಟ್ಟಿಲ್ಲ, ಯಾವ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹೇಳ್ತಾ ಇದ್ದೀನಿ, ಅದನ್ನೇ ಕೇಳಿಸ್ಕೊಳ್ಳಿ. ಅವೆಲ್ಲ ದಾಖಲೆಗಳು ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ ನಾವು ಅದನ್ನ ಪರಿಶೀಲಿಸಿದಾಗ ಆವಾಗ ಪತ್ತೆ ಆಗಿದ್ದು ಇವೆಲ್ಲ ಬೋಗಸ್ ದಾಖಲೆಗಳು, ಫ್ರಾಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ. ವಾದ ಪ್ರತಿವಾದ ಕೋರ್ಟ್ ನಲ್ಲಿ ನಡೆದಾಗ ಕೋರ್ಟ್ ನಲ್ಲೂ ಕೂಡ ಅಬ್ಸರ್ವ್ ಮಾಡಿದರೆ trade license relied upon by the petitioners were dubious and were not signed by the revenue officers authorized to sign such licenses. ಇದನ್ನ ಕೋರ್ಟ್ ನಲ್ಲಿ ನಾವು ಮಂಡಿಸಿದಾಗ ಕೋರ್ಟ್ನವರು ಕೂಡ ಇದನ್ನ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಕೋರ್ಟ್ನವರು ಅವ್ರಿಗೆ ಕೇಳಿದಾಗ ಅವರೇ ಒಂದು ಅಫಿಡವಿಟ್ ಹಾಕೊಂಡ್ರು ಕೋರ್ಟ್ ನಲ್ಲಿ. ಏನಂತ ಹೇಳಿ ಅಂದ್ರೆ, ದಯವಿಟ್ಟು ನಮ್ಗೆ ಅವಕಾಶ ಕೊಡಿ. The petitioners themselves filed an affidavits before the Honorable High Court stating that they were ready to surrender the premises under their occupation. So ಅವರೇ ಅಫಿಡವಿಟ್ ಹಾಕೊಂಡ್ರು, ನಾವು ಈ ಜಾಗವನ್ನ ವಾಪಸ್ಸು ಸರೆಂಡರ್ ಮಾಡ್ತೀವಿ ಅಂತ ಹೇಳಿ ಅಂತ. ಸೊ ಇದ ವಾದ ಪ್ರತಿವಾದವನ್ನ ಕೇಳ್ಬಿಟ್ಟು ಕೋರ್ಟ್ನವರು 2-3 ಸೂಚನೆ ಕೊಟ್ರು. ಕೋರ್ಟ್ ಆದೇಶ ಬಂದಿದ್ದು ಜುಲೈ 17ನೇ ತಾರೀಕು. ಆದೇಶದಲ್ಲಿ ಏನ್ ಹೇಳ್ತಾರೆ ಕೋರ್ಟ್ನವರು, ಇವ್ರಿಗೆ ಅವರಾಗಿ ಅವರು ಈ ಜಾಗವನ್ನ ತೆರವು ಮಾಡಿ ಆ ಜಾಗವನ್ನ ವಾಪಸ್ಸು ಪಾಲಿಕೆಗೆ ಬಿಟ್ಟು ಕೊಡೋದಕ್ಕೆ ಅವ್ರಿಗೆ 15 ದಿನ ಸಮಯ ಕೊಡಿ. ರಿಪೀಟ್ ಮಾಡ್ತೇನೆ, ಅವರು ಯಾವ ಜಾಗವನ್ನ ಅತಿಕ್ರಮಣ ಮಾಡಿದ್ದಾರೆ ಆ ಜಾಗವನ್ನ ತೆರವು ಮಾಡಿ ವಾಪಸ್ಸು ಪಾಲಿಕೆಗೆ ಅವರು ವಾಪಸ್ ಪಾಲಿಕೆ ವಶಕ್ಕೆ ಕೊಡೋದಕ್ಕೆ 15 ದಿನ ಸಮಯಾವಕಾಶವನ್ನ ಕೊಡಿ ಅಂತ ಹೇಳಿದೆ. ಹಾಗೂ 15 ದಿನದಲ್ಲಿ ಅವರೇ ವಾಪಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪಾಲಿಕೆ ಅಧಿಕಾರಿಗಳು ಯಾವುದೇ ಫರ್ದರ್ ನೋಟಿಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ, ಹೋಗಿ ಅದನ್ನ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ.
ಕೋರ್ಟ್ನಲ್ಲಿ 17ನೇ ತಾರೀಕು 7ನೇ ತಿಂಗಳು. ಅದೇ ಸ್ಪಾಟ್ದೆ ಇದು ನಾನು ಈಗ ಮಾತಾಡ್ತಾ ಇರೋದು ಇವತ್ತು ಕಾರ್ಯಾಚರಣೆ ಆಗ್ತಾ ಇರುವ ಆ ಜಾಗದೆ ಕೋರ್ಟ್ ಅಲ್ಲಿ ಯಾವ ಜಾಗ ಅಂತ ಸ್ಕೆಚ್ಚು ಕೂಡ ಸರ್ವೆ ಸ್ಕೆಚ್ ತರಿಸ್ಕೊಂಡು ಅದ್ರ ಮೇಲೆ ಆದೇಶ ಮಾಡಿದ್ದಾರೆ. ಯಾಕಂದ್ರೆ ಇದು ಎಲ್ಲಿಗೋ ಮಾಡಿದ್ದಾರೆ ಅದು ಇದು ಅನ್ನುವಂತ ಊಹಾಪೋಹಗಳಿಗೆ ಅವಕಾಶನೇ ಇಲ್ಲ. ಸ್ಕೆಚ್ ಕೋರ್ಟ್ಗೆ ಸಬ್ಮಿಟ್ ಆಗಿದೆ, ಈ ಸ್ಕೆಚ್ ಆಧಾರದ ಮೇಲೆನೆ ಆದೇಶ ಮಾಡಿದ್ದಾರೆ. ಸೊ ಹಾಗಾಗಿ ಅವರು 15 ದಿನ ಅವ್ರಿಗೆ ಸಮಯ ಕಳೆದು ಇನ್ನೂ ಹೆಚ್ಚು ಟೈಮ್ ಕೊಟ್ಟಾಗಿದೆ. ಆದ್ರೂ ಕೂಡ ಅವರು ತೆರವು ಮಾಡ್ಕೊಳ್ದೆ ಹೋದಾಗ ಅವರು ಇವತ್ತು ಕೋರ್ಟ್ನ ನಿರ್ದೇಶನದಂತೆ ತೆರವು ಕಾರ್ಯಾಚರಣೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ನೀವು ನಿಮಗೆ ಕೆಲವರು ಮಾಧ್ಯಮದವರು ಫೋನ್ ಮಾಡಿ ನನ್ಗೆ ಕೇಳಿದ್ರು, ಏನ್ ಸರ್ ಈ ತರ ಈ ಒಂದೊಂದು ಲೈಸೆನ್ಸ್ಗೆ 3 ಲಕ್ಷ 4 ಲಕ್ಷ ಕೊಟ್ಟು ಇವೆಲ್ಲ ಬೋಗಸ್ ದಾಖಲೆಗಳನ್ನ ತಗೊಂಡಿದ್ದೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. 3-4 ಲಕ್ಷ ಕಲೆಕ್ಟ್ ಮಾಡಿದ್ದಾರೆ ಒಂದೊಂದು ಲೈಸೆನ್ಸ್ಗೆ. ಇದ್ರ ಬಗ್ಗೆ ನಿಮ್ಮದು ಏನು ಅಭಿಪ್ರಾಯ ಅಂತ ಇಲ್ಲಿ ಬಂದ ತಕ್ಷಣ ಒಂದಿಬ್ರು ಬಂದು ನಿಮ್ಮ ಸ್ನೇಹಿತರು ನನಗೆ ಕೇಳಿದ್ರು. ನಿಮ್ಮಿಂದ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ಮಾಧ್ಯಮದ ಪ್ರತಿನಿಧಿಗಳೇ 1-2-3 ನನಗೆ ಕೇಳಿದ್ರು, ಈ ತರ ಇವುಗಳನ್ನೆಲ್ಲ ಅಲ್ಲಿ ಅಂಗಡಿಗಳನ್ನ ಒತ್ತುವರಿ ಮಾಡಿ ಅಂಗಡಿ ನಿರ್ಮಾಣ ಮಾಡ್ಲಿಕ್ಕೆ 3-4 ಲಕ್ಷ ರೂಪಾಯಿ ಯಾರೋ ವಸೂಲಿ ಮಾಡಿದ್ದಾರಂತೆ ಅಂತ ನಿಮ್ಮ ಸ್ನೇಹಿತರು ನನ್ಗೆ ಕೇಳಿದ್ರು. ಅವ್ರ ಮುಖಾಂತರ ನನ್ಗೆ ಬಂದಂತ ಮಾಹಿತಿ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನನ್ಗೆ ಯಾವ್ದು ಆ ತರ ಮಾಹಿತಿ ಇಲ್ಲ, ಯಾರು ಕಲೆಕ್ಟ್ ಮಾಡಿದ್ರು ಏನು ನನ್ಗೂ ಗೊತ್ತಿಲ್ಲ. ಆದ್ರೆ ನಿಮ್ ಸ್ನೇಹಿತರು ನನ್ಗೆ ಪ್ರಶ್ನೆ ಮಾಡಿದ್ದನ್ನ ನಾನು ಆ ಮಾಹಿತಿಯನ್ನ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಅಲ್ಲಿ ಅವರು ಮಾತಾಡ್ತಾ ಇದ್ದಾರೆ 3-4 ಲಕ್ಷ ರೂಪಾಯಿ ಈ ತರ ಎಲ್ಲ ವಸೂಲಿ ಮಾಡಿ ಈ ಅತಿಕ್ರಮಣಕ್ಕೆ ನಮ್ಗೆ ಮಾಡ್ಕೊಟ್ಟಿದ್ದಾರೆ ಅಂತ. ಯಾರು ವಸೂಲಿ ಮಾಡಿದ್ರು ಏನು ಬೇಕಾದ್ರೆ ನಾನು ಅದನ್ನ ಚೆಕ್ ಮಾಡಿಸ್ತೇನೆ. ಬೆಳಗ್ಗೆ 4 ಗಂಟೆಗೆ ಬಂದಿರತ್ತ ಮನೆ ವ್ಯಾಪಾರ 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ನಾವು ಇವತ್ತು ಏನ್ ತೆರವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅವರು ಕೊಡ್ಲಿಲ್ಲ ಅಂತ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಆ ಥರದ್ದೆಲ್ಲ ರಿಕ್ವೈರಿ ಆಗ್ತದೆ ಹೇಗೆ? ಇವತ್ತು ಯಾರಾದ್ರೂ ಹೋಗಿ ವಸೂಲಿ ಮಾಡಿದ್ರು ಕೂಡ ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಇವತ್ತು ಯಾರು ಬೇಡಿಕೆ ಇಟ್ಟಿದ್ರು ನಮ್ಗೆ ಮಾಹಿತಿ ಕೊಡಿ. ಅಥವಾ ಹಿಂದೆ ಅವ್ರ ಅಂಗಡಿಯಲ್ಲಿ ಮಾಡ್ಕೊಳ್ಳುವಾಗ 3-4 ಲಕ್ಷ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೊಂಡಿದಾರಂತೆ, ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೇನೆ. ಬಟ್ ಯಾರಾದ್ರೂ ಮಾಹಿತಿ ಕೊಡ್ಬೇಕು. ಬರೀ ಊಹಾಪೋಹದ ಈಗ ನಿಮ್ಮಂತವ್ರೆ ನನ್ಗೆ ಇಲ್ಲಿ ಬೆಳಿಗ್ಗೆ ಕೇಳಿದ್ರು, ಏನ್ ಸರ್ ಅವ್ರು 3-4 ಲಕ್ಷ ಅವ್ರ ಹತ್ರ ವಸೂಲಿ ಮಾಡಿದಾರಂತೆ ಅಂತ. ಯಾರು ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೇನೆ. ಈಗ ನಾನು ಮಂತ್ರಿಯಾಗಿ ಕೂಡ 3 ಲಕ್ಷ 4 ಲಕ್ಷ ತಗೊಂಡಿದ್ದಾರೆ ಅಂತ ಹೇಳ್ಬೇಕಾದ್ರೇನು ನಿಮ್ಮಂತವರಿಂದ ಮಾಹಿತಿ ಬಂದಿದ್ದು ಹೇಳ್ತಾ ಇದ್ದೀನಿ ಬಿಟ್ರೆ ನನ್ಗೆ ಅಧಿಕೃತವಾಗಿ ಯಾವುದು ಇಲ್ಲ. ರೈಟ್, ಯಾರಾದ್ರೂ ನನ್ಗೆ ಮಾಹಿತಿ ಕೊಟ್ರೆ ಖಂಡಿತ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೀನಿ, ಎನ್ಕ್ವೈರಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಬಂಡನ್ ವೆಹಿಕಲ್ ತಡ ಕ್ಲಾರಿಟಿ ಸಿಗಲಿಲ್ಲ, ಯಾಕೆ ತಡ ಆಗ್ತಾ ಇದೆ?